ದೇವ್ರೆ, ನನ್ನ ಚಿಕ್ಕಮ್ಮನ ಉಳಿಸ್ಕೊಟ್ಬಿಟ್ಟೆ ನೀನು. ನನ್ನ ದೇವತೆ ನನ್ನ ಕಣ್ಮುಂದೆ ತಿರುಗಾಡೋ ಥರ ಮಾಡ್ಬಿಟ್ಟೆ. ಪಾಪ ಅತ್ತೆ ಎಲ್ಲ ನಾನು ಹೇಳ್ದಾಗೆ ನಡಿಬೇಕು ಅಂತಿದ್ರು. ಇವತ್ತೆಲ್ಲ ಉಲ್ಟಾನೇ ಆಗೋಯ್ತು. ಶೋ ಇಲ್ಲಿಗೆ ಮುಕ್ತಾಯ. ರಾಮಾಯಣ ನೋಡಿದಾಯ್ತಲ್ಲ, ಹೋಗಿ ಮಲ್ಕೊಳ್ಳಿ. ಏನಾಯ್ತತ್ತೆ? ನಿಮ್ಮೇಲೆ ನಿಮಗೆ ಪ್ರಜ್ಞೆ ಇಲ್ಲದೆ ಇರೋಷ್ಟು ಭಯ ಪಟ್ಕೊಂಡಿದ್ದೀರಾ? ಈಗಲೂ ಚಿತ್ರನ ಮುಖ ನನ್ನ ಕಣ್ಮುಂದೆನೇ ಇದೆ. ಅವಳು ಬಂದಿದ್ದು ನನ್ನನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದು ಎಲ್ಲ ನಿಜ. ಸುಮ್ಮನೆ ನಿಮ್ಮನ್ನು ಹೆದರಿಸಿ ನನಗೇನು ಪ್ರಯೋಜನ? ಬೆಳ್ಳಿನ ಮಣ್ಣಲ್ಲಿ ಹೂತಾಕಿದ್ರು ವಾಪಸ್ ಬದುಕು ಬಂದ್ಲು. ಈಗ ಅಮ್ಮಂಗೆ ಈ ರೀತಿ ಭಯ ಶುರು ಆಗಿದೆ ಅಂದರೆ ಇವೆರಡಕ್ಕೂ ಏನೋ ಲಿಂಕ್ ಇದೆ ಅನಿಸ್ತಿದೆ ಮಾಯಾ. ಭ್ರಮೆನೋ ನಿಜಾನೋ ಒಂದು ಗೊತ್ತಾಗ್ತಿಲ್ಲ. ನನಗೆ ಅರ್ಥ ಆಗಿದೆ. ಚಿತ್ರ ಮತ್ತೆ ವಾಪಸ್ ಬಂದಿದ್ದಾಳೆ. ಬೆಳ್ಳಿಗೆ ಸಹಾಯ ಮಾಡೋಕ್ಕೆ ಗಿಳಿ ಬರುತ್ತೆ. ನಮ್ಮ ಕೈ ಮೀರಿ ಪವಾಡ ಎಲ್ಲ ನಡೀತಿದೆ ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರೋ ಒಂದು ಜೀವ ಇದೆ. ನನ್ನನ್ನೇ ಸಾಯಿಸ್ತೀನಿ ಅಂತ ಆ ಗಿಳಿ ಚಾಲೆಂಜ್ ಬೇರೆ ಮಾಡಿತ್ತು. ಅದನ್ನು ಹಿಡಿದು ಕೇಜ್ ಒಳಗೆ ಹಾಕೋಕೆ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ಎಲ್ಲ ಬೆಳ್ಳಿ ಫೇವರಾಗೆ ಯಾಕೆ ನಡೀತಿದೆ? ನಮಗೆ ಬೇಕಾಗಿರೋದು ಯಾಕೆ ನಡೀತಿಲ್ಲ? ಇದೊಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಒಂದು ಪ್ರೇತ ಮನೆಗೆ ಬಂದು ಅತ್ತೆನ ಹೊಡೆದು ಹಿಂಸೆ ಕೊಡ್ತಿದೆ ಅಂದರೆ ನಾವು ಎಷ್ಟು ವೀಕ್ ಆಗಿದ್ದೀವಿ ಅಂತ ಇದರಲ್ಲೇ ಗೊತ್ತಾಗುತ್ತೆ. ನನಗೂ ಹಾಗೆ ಅನಿಸ್ತಾ ಇದೆ ಮಾಯಾ. ಇದಕ್ಕೆಲ್ಲ ಕಾರಣ ಆ ಚಿತ್ರನೇ ಇರಬೇಕು. ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಕೇಳಿದ್ರೆ ಈ ರೀತಿ ನಡೆಯೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಮಾತು ಕೇಳ್ಕೊಂಡು ನಾವು ಸುಮ್ಮನೆ ಇದ್ರೆ ಇನ್ನೂ ಹಾಳಾಗತ್ತಷ್ಟೆ. ಹೌದು, ಇನ್ನು ಸುಮ್ಮನೆ ಕೂರಬಾರ್ದು. ಭೈರ, ಊರಲ್ಲಿ ತುಂಬ ಪವರ್ಫುಲ್ ಆಗಿರೋ ಮಂತ್ರವಾದಿಗಳು ಸಿಗ್ತಾರೆ. ಅವರಲ್ಲಿ ಬೆಸ್ಟ್ ಯಾರು ಅಂತ ತಿಳ್ಕೊ. ಅವ್ರು ಬಂದು ಈ ಮನೆಯಲ್ಲಿ ಕಣ್ಣಿಗೆ ಕಾಣದೇ ಇರೋ ಶಕ್ತಿ ಇದೆಯಾ ಅಂತ ಚೆಕ್ ಮಾಡಲಿ. ಒಂದು ವೇಳೆ ಇದ್ದರೆ ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ. ಉಳ್ದಿದ್ದು ಏನು ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಇಲ್ಲ ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಕೇಳಿ ಪರಿಹಾರ ತಿಳ್ಕೊಳ್ಳೋಣ. ನನಗೂ ಹಾಗೆ ಅನಿಸ್ತಾ ಇದೆ. ಭೈರ, ನೀನು ಹೋಗಿ ಮಂತ್ರವಾದಿಗಳನ್ನ ಕರ್ಕೊಂಡು ಬಾ. ಹಾಗೆ ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆ ಕೂಡ ಮಾಡು. ಸರಿನಮ್ಮ. ಇಷ್ಟೊಂದು ಭಯ ಒಳ್ಳೇದಲ್ಲ. ಇದಕ್ಕೇನಾದರೂ ಒಂದು ಪರಿಹಾರ ಕಂಡು ಹಿಡಿಲೇಬೇಕು. ಅಮ್ಮ, ಇದೆ. ಈ ಮನೆಯಲ್ಲಿ ಒಂದು ದುಷ್ಟಶಕ್ತಿ ಖಂಡಿತ ಇದೆ. ಅದು ನಿಮ್ಮನ್ನ ನಾಶ ಮಾಡೋಕ್ಕೆ ಕಾಯ್ತಾ ಇದೆ.
ಅದು ಹೇಗೆ ಬಂತು ಎಲ್ಲಿಂದ ಬಂತು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಜಾಗ ಎಲ್ಲಿದೆ ಅಂತ ನಾನೀಗ ನೋಡ್ತೀನಿ. ಈ ರೂಮಿನಲ್ಲಿ ದುಷ್ಟಶಕ್ತಿ ಅಡಗಿದೆ. ನಾನು ಅದನ್ನು ನೋಡಬೇಕು. ಬಾಗಲ್ ತೆಗೀರಿ. ಸ್ವಾಮಿಗಳೇ, ಇದು ನಮ್ಮ ಸ್ಟೋರ್ ರೂಮ್. ಆ ಗಿಳಿ ಮತ್ತೆ ಕೆಲವೊಂದು ವಸ್ತುಗಳು ಬಿಟ್ರೆ ಬೇರೆ ಏನೂ ಇಲ್ಲ. ನೀವು ಕೊಡ್ತಾ ಇರೋ ಕಷ್ಟಕ್ಕೆ ಆ ಗಿಣಿನೇ ಕಾರಣ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂದ್ರೆ ನೀವು ಬಾಗಲ್ ತೆಗಿಲೇಬೇಕು. ಮಾಯಾ, ನಾವೇ ಅಲ್ವಾ ಇರೋದು, ಬೀಗ ತೆಗಿ. ಸರಿ ಅತ್ತೆ. ನೀನು ಮಾಮೂಲಿ ಗಿಳಿಯಲ್ಲ. ನಿನ್ನೊಳಗೊಂದು ಶಕ್ತಿ ಇದೆ. ಆ ಶಕ್ತಿ ಯಾವುದು ಅಂತ ನನಗೆ ಗೊತ್ತಾಗಬೇಕು. ಹಾಗಾದ್ರೆ ಅದ್ರಲ್ಲಿ ಶಕ್ತಿ ಇರೋದು ನಿಜಾನಾ? ಒಂದು ನಿಮಿಷ ಕಾದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಸಾಮಾನ್ಯ ಗಿಳಿ ಅಲ್ಲ, ಅತಿ ಪ್ರಚಂಡ ಸ್ವರೂಪ ಹೊಂದಿರೋ ಗಿಳಿ ಇದು. ಯಾರು ನೀನು? ಈ ಗಿಳಿ ಒಳಗೆ ಬಂದು ನೀನು ಯಾಕೆ ಸೇರ್ಕೊಂಡಿದ್ಯಾ? ನಿನಗೂ ಈ ಮನೆಗೂ ಏನು ಸಂಬಂಧ? ಯಾರನ್ನು ಸಾಯಿಸೋದಕ್ಕೆ ಈ ಗಿಳಿ ರೂಪದಲ್ಲಿ ಬಂದು ಇಲ್ಲಿ ಸೇರ್ಕೊಂಡಿದ್ಯಾ? ಕಠೋರ ಪೂಜೆ ಮಾಡಿ ನಿನ್ನ ಬಂಧಿಸಬೇಕಾಗುತ್ತೆ. ಸ್ವಾಮಿ, ಪ್ರತಿ ಸರಿ ನನ್ನ ಮದುವೆ ಯಾವ್ದಾದ್ರು ಕಾರಣದಿಂದ ನಿಂತು ಹೋಗ್ತಿದೆ. ಅದು ಯಾವ ಕಾರಣ ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಉತ್ತರ ನೀವಾದರೂ ಹೇಳೋಕ್ಕಾಗತ್ತಾ? ಒಬ್ಬರಿಗೆ ಮಾಂಗಲ್ಯ ಧಾರಣೆ ಆಗಬೇಕಾದ್ರೆ ಅದು ನಿಂತು ಆ ಮಾಂಗಲ್ಯ ನಿನ್ನ ಕೊರಳಲ್ಲಿರುತ್ತೆ. ಸ್ವಾಮಿ, ನನಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ದಿನ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಅತ್ತೆ, ಅವ್ರು ಏನು ಹೇಳಿದ್ರು ನಂಗೆ ಒಂದೂ ಅರ್ಥ ಆಗಲಿಲ್ಲ. ಈ ಗಿಣಿನ ನಾವು ಸಾಧಾರಣ ಗಿಣಿ ಅಂತ ಅಂದ್ಕೊಂಡಿದ್ವಿ. ಯಾವುದೇ ಒಂದು ಸಣ್ಣ ವಿಷಯನೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋದು ನಿನಗೀಗ ಗೊತ್ತಾಯ್ತಾ? ಸರಿ ಅತ್ತೆ, ಇನ್ಮೇಲಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತೀನಿ.
ನೀನು ಈಗಿಂದೀಗಲೇ ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಫೋನ್ ಮಾಡು. ಇಲ್ಲಿನ ಪರಿಸ್ಥಿತಿ ವಿವರಿಸಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಗೆ ಬರೋದಕ್ಕೆ ಹೇಳು. ಸರಿ ಅತ್ತೆ. ನಮಸ್ತೆ ಸ್ವಾಮಿ, ನಾನು ಮಾಯಾ ಮಾತಾಡ್ತಿರೋದು. ಮನೇಲಿ ಊಹೆ ಮಾಡೋಕ್ಕಾಗ್ದಿರೋಂಥ ಕೆಲವೊಂದು ವಿಚಿತ್ರ ಘಟನೆಗಳು ನಡೀತಿದೆ. ಅದು ನಿನ್ನೆ ಏನಾಯಿತು ಅಂದರೆ, ಸರಿ ಸ್ವಾಮಿ, ಆದಷ್ಟು ಬೇಗ ಬರ್ತಾರಂತೆ ಅತ್ತೆ. ಆ ಮಂತ್ರವಾದಿಗಳು ಹೇಳ್ದಾಗೆ ನಿಜವಾಗ್ಲೂ ಗಿಣಿಲಿರೋದು ಚಿತ್ರನೇನಾ ಅಥವಾ ಎಲ್ಲ ಬರೀ ನಮ್ಮ ಊಹೆನಾ? ಆದಷ್ಟು ಬೇಗ ಈ ಪ್ರಶ್ನೆಗೆ ಒಂದು ಉತ್ತರ ಕಂಡು ಹಿಡಿಲೇಬೇಕು. ಹೇಗಿದೆಯಾ ಸುನಂದ? ನಾವು ಚೆನ್ನಾಗಿದ್ದೀವಿ. ನೀವು? ನೋಡಿ ಹೀಗಿದ್ದೀನಿ. ಏನು ದಿಢೀರಂತ ತಾಂಬೂಲದ ಸಮೇತ ಮನೆಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ಇಬ್ರಿಗೂ 60ನೇ ವರ್ಷದ ಕಲ್ಯಾಣೋತ್ಸವ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಪತ್ರಿಕೆ ಕೊಟ್ಟೋಗೋಣ ಅಂತ ಬಂದ್ವಿ. ಎಲ್ಲರೂ ತಪ್ಪದೆ ಬರಬೇಕು. ಅತ್ತೆ ತಗೊಳ್ಳಿ. ನೋಡಿ, ತಪ್ಪದೆ ನೀವೆಲ್ಲರೂ ಬರಬೇಕು. ಅದಕ್ಕೇನಂತೆ, ಖಂಡಿತವಾಗ್ಲೂ ಬರೋಣ. ಶರ್ಮಿಳಾ, ದೊಡಮ್ಮ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ದೊಡ್ಡಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೇಗಿದ್ದೀರಾ ಅಜ್ಜಿ? ಚೆನ್ನಾಗಿದ್ದೀನಮ್ಮ. ಇಬ್ಬರೇ ಬಂದಿದ್ದೀರಾ? ಎಲ್ಲಿ? ಬೆಟ್ಟೇಗೌಡು ಮಕ್ಕಳು ಕಾಣಿಸ್ತಾ ಇಲ್ಲ. ಕಲ್ಯಾಣೋತ್ಸವ ಅಲ್ವಾ, ತುಂಬಾ ಕೆಲಸಗಳಿರುತ್ತೆ, ಅದಕ್ಕೆ ಅವ್ರು ಯಾರೂ ಬರಲಿಲ್ಲ. ಒಳ್ಳೇದು ಬಿಡಿ. ಪತ್ರಿಕೆ ನೋಡಿದ ಕೂಡಲೇ ನನ್ನ ಮನಸ್ಸಿಗೊಂದು ವಿಷಯ ತೋಚ್ತು. ನಾನು ಹೇಳ್ತೀನಿ, ನಿಮ್ಮೆಲ್ರಿಗೂ ಏನನ್ಸುತ್ತೋ ಹೇಳಿ. ಮುತ್ತುನ ಒಂದು ಮಾತು ಕೇಳಬೇಕಿತ್ತು. ಅವನು ಯಾವತ್ತೂ ನನ್ನ ಮಾತಿಗೆ ಇಲ್ಲ ಅನ್ನೋಲ್ಲ ಧೈರ್ಯದಿಂದ ಈ ನಿರ್ಧಾರ ತಗೊಂಡೆ. ಕಲ್ಯಾಣೋತ್ಸವ ಮಾಡುವಾಗ ಇನ್ನೊಂದು ಜೋಡಿಗೆ ಮದುವೆ ಮಾಡಿದ್ರೆ ಅವ್ರಿರೋ ತನಕ ತುಂಬ ಚೆನ್ನಾಗಿರ್ತಾರೆ ಅಂತ ನನ್ನ ನಂಬಿಕೆ. ನಿಮ್ಮ ಕಲ್ಯಾಣೋತ್ಸವ ದಿನಾನೇ ಮುತ್ತು ಮಾಯಾಗೂ ಮದುವೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ನಿರ್ಧಾರ ನಿಮಗೆ ಸರಿ ಅನ್ಸಿದ್ರೆ? ಸರಿ ಅನಿಸ್ದೇ ಇರುತ್ತಾ? ನಮಗಂತೂ ಯಾವ ಅಭ್ಯಂತರ ಇಲ್ಲ. ಮುತ್ತು ಮದುವೆ ಆಗ್ತಿದೆ ಅಂದ್ರೆ ಇದಕ್ಕಿಂತ ಖುಷಿ ವಿಚಾರ ಮತ್ತೇನಿದೆ ಹೇಳಿ? ಅದರಲ್ಲೂ ನಮ್ಮ ಮದುವೆ ದಿನ ಮುತ್ತು ಮದುವೆ ಆಗ್ತಿದ್ದೇನೆ ಅಂದ್ರೆ ನಮ್ಮ ಸಂತೋಷಕ್ಕೆ ಮಿತಿನೇ ಇಲ್ಲ. ನೀವು ಬೆಟ್ಟೆಗೌರು ನಿಮ್ಮ ಕೈಯಾರೆ ಮಾಂಗಲ್ಯ ತೆಗೆದುಕೊಟ್ಟು ಮುತ್ತುಗೂ ಮಾಯಾಗೂ ಆಶೀರ್ವಾದ ಮಾಡಿದ್ರೆ ಅವರು ಜೀವನ ಪರ್ಯಂತ ತುಂಬ ಚೆನ್ನಾಗಿರ್ತಾರೆ ಅನ್ನೋದು ನನ್ನ ಉದ್ದೇಶ. ಪುರೋಹಿತರು 30 ದಿನದೊಳಗೆ ಮದುವೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಾವ್ಯಾಕೆ ಅಷ್ಟು ದಿನ ಕಾಯಬೇಕು? ಇನ್ನು ಮುಂಚಿತವಾಗೇ ಮಾಡೋಣ. ಈ ವಿಷಯ ಕೇಳಿದ್ರೆ ಇವ್ರ ದೊಡ್ಡಪ್ಪ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಇನ್ನು ಮುತ್ತು ಒಪ್ಕೋಬೇಕು ಅಷ್ಟೇ. ಏನಂತೀಯ ಮುತ್ತು? ಏನ್ ದೊಡ್ಡಮ್ಮ ನೀವು? ಚಿಕ್ಕಮ್ಮ ಹಾಕಿರೋಗಿರ ನಾನು ಯಾವತ್ತಾರು ದಾಟಿದ್ದೀನಾ?
ನೀವೆಲ್ಲರೂ ಖುಷಿಯಾಗಿರ್ತೀರ ಅಂದರೆ ನನಗೂ ಒಪ್ಪಿಗೆ ಇದೆ. ಹಾಗಿದ್ಮೇಲೆ ಇನ್ಯಾಕ್ ತಡ, ಆದಷ್ಟು ಬೇಗ ಓಲ್ಗ ಊದಿಸ್ಬಿಡೋಣ. ಮುತ್ತು, ಬೇಗ ನೀವಿಬ್ರು ಮದ್ವೆ ಆಗಿ ಒಂದು ಮೊಮ್ಮಗನ್ನ ನೀಲಾಂಬರಿ ಕೊಟ್ಬಿಡಿ. ದೊಡ್ಡಮ್ಮ, ಆಹಾ, ಹುಡುಗನಿಗೆ ನಾಚಿಕೆ ನೋಡು. ಸರಿ, ನಾವಿನ್ ಬರ್ತೀವಿ. ಮುತ್ತು, ನಿಮ್ಮ ದೊಡ್ಡಪ್ಪನಿಗೆ ವಿಷಯ ತಿಳಿಸ್ತೀವಿ. ಸರಿ, ನಾವಿನ್ ಬರ್ತೀವಿ. ಹೋಗ್ಬಿಟ್ಟು ಬನ್ನಿ. ಚಿಕ್ಕಮ್ಮ ಕಳಿಸ್ಬಿಟ್ಟು ಬರ್ತೀನಿ. ಹಾಂ. ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಸಾಕು ಸಾಕು, ನಂಗೆ ತಲೆ ಸುತ್ತಾ ಇದೆ. ನನ್ನ ಮದುವೆ ಇಷ್ಟು ಬೇಗ ಫಿಕ್ಸ್ ಆಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಕನಸಲ್ಲೂ ಬರದೇ ಇರೋದನ್ನ ನನಸು ಮಾಡೋದೇ ಈ ನೀಲಾಂಬರಿ ಸ್ಪೆಷಾಲಿಟಿ. ಮಾಯಾ, ನೀನು ಮದುವೆ ಅಂತ ಜಾಸ್ತಿ ಬೀಗಬೇಡ. ಇದೆಲ್ಲ ಸದ್ಯದಲ್ಲೇ ನಿಲ್ಲುತ್ತೆ. ನೀನು ಜೀವಂತವಾಗಿದ್ರೆ ತಾನೆ ಈ ಮದುವೆ ಸಂಭ್ರಮ ಸಡಗರ ಎಲ್ಲ. ನೀನೇ ಇಲ್ಲ ಅಂತಂದಮೇಲೆ ಯಾರಿಗೆ ಮದುವೆ ಮಾಡ್ತಾರೆ? ನಿನ್ನ ಖುಷಿಗೆಲ್ಲ ಸದ್ಯದಲ್ಲೇ ಬ್ರೇಕ್ ಹಾಕ್ತೀನಿ.